ಮೂರ್ತಿ ಡಾಕ್ಟ್ರೆ ನಮಸ್ತೆ. ನಮಸ್ಕಾರ ಸರ್. ಯೂಟ್ಯೂಬ್ ಅಂದರೆ ಗಣಪತಿಯವರು ಅಂತ ಹೇಳಿ ಒಂದು ಫೇಮಸ್ ಆಗಿಬಿಟ್ಟಿದ್ದಾರೆ. ಈಗ ನಮ್ಮ ವೈಫ್ ಇದ್ರೊಳಗೆ ಎವ್ರಿಡೇ ಮಿನಿಟಲ್ಲಿ ಗೃಹಿಣಿ ಮಾಡ್ತಾ ಇರೋದ್ರಿಂದ ಆ ಗೃಹಿಣಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತು. ಹೌದು ಹೌದು, ಯಾಕೆಂದರೆ ಡಾಕ್ಟ್ರೆ ಈಗ ನಮಗೆ ಗೃಹಿಣಿ ಗ್ರಹಮುಚ್ಚತೆ ಅಂತ ಹೇಳ್ತೇವೆ. ಟು ಟೆಲ್ ಯು ಫ್ರ್ಯಾಂಕ್ಲಿ, ನಾನು ಈಗೊಂದು 3 ವರ್ಷದ ಹಿಂದೆ ಟೆಕ್ನಾಲಜಿ ನ್ಯೂರೋಪತಿ ಅದು ಗೊತ್ತಾಗಲಿಲ್ಲ, ಅದು ರೇರ್. ಹಾಂ, ಯಾಕಂದರೆ ಆಗುತ್ತೆ ಒಂದೆರಡು, ಬಟ್ ಇಟ್ ಈಸ್ 3 ಇದಾದ್ರಿಂದ ದಟ್ ಆಲ್ರೆಡಿ ಕ್ರಾಸ್ ಇಟ್ ದಿ ಲಿಮಿಟ್. ಓ ಹೇಳಿದ್ ಗೊತ್ತಾಗ್ಲಿಲ್ವಾ? ಇನ್ನೆಲ್ಲ ಡ್ರೈವಿಂಗ್ ಏನೂ ಇಲ್ಲ, ಮನೇಲಿ ಕೂತ್ಕೊಂಡಿರ್ಬೇಕು, ಲಿಕ್ವಿಡ್ ಹೆಂಗ್ ಸರ್ ಏನು ಇಲ್ಲ, ಹೆಂಗ್ ಆಗಿದೆ ಹೌದಪ್ಪ. ಏನು ತಗೊಂಬೇಡಿ ಸರ್, ಫ್ರೂಟ್ಸ್ನ ಜ್ಯೂಸ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಇವರು. ಇದು ಮನುಷ್ಯನಿಗೆ ಸ್ಟ್ರೆಸ್ ಆದಾಗ, ಸ್ಟ್ರೈನ್ಸ್ಗಳಾದಾಗ ಯೋಚನೆ ಮಾಡ್ತಾ ಇದ್ರೆ, ನಿಮಗೆ ರಾತ್ರಿ ಏನೋ ಇದು ಯಾವುದೋ ದುಡ್ಡು ಕೊಡಬೇಕು ಏನೋ ಯೋಚನೆ ಬಂತು ಅಂತ ಇಟ್ಕೊಳ್ಳಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತೀರ. ಆ ಯೋಚನೆಯಲ್ಲಿ ಡೆಫಿನೆಟ್ಲಿ ನಮ್ಮ ಶುಗರ್ಗೆ ಇನ್ಸುಲಿನ್ ಇವೆಲ್ಲ ಉತ್ಪಾದನೆ ಮಾಡೋದು ಕಡಿಮೆ ಆಗ್ತಾ ಬರ್ಬೋದು, ಇಲ್ಲ ಕೊಲೆಸ್ಟ್ರಾಲ್ ಇದಾಗಿರುತ್ತೋ, ನೀವು ಏನು ತಿಂದಿರ್ತೋ ಆಹಾರ ಪದ್ಧತಿಗಳು ಇದಿಲ್ಲ, ಇಲ್ಲ ನಾವು ಬಿಟ್ಟೇನೂ ಇಲ್ಲ, ನೀವು ಅಟ್ಲೀಸ್ಟ್ ಸಿಗರೇಟ್ ಸೇರಿ ಇಲ್ಲ ಬೀಡಿ ಸೇರ್ಬೋದು, ಇವುಗಳಿಂದ ಎಲ್ಲಾದ್ರೂ ಬರೋ ಚಾನ್ಸಸ್ ಇರುತ್ತೆ. ಗೊತ್ತಲ್ಲ, ಏಲಕ್ಕಿ ಒಂಚೂರು ಹಾಕಿದ್ರೆ ಇದಾಗುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆಗಬೇಕಾಗುತ್ತೆ, ಪೇನ್ ಕಡಿಮೆ ಆಗುತ್ತೆ. ಸೊ ಈ ಮಿಲೆಟ್ಸಲ್ಲಿ ಇದೊಂಚೂರು ಇಂಪ್ರೂವ್ ಆಗ್ಬೋದು. ಸೊ ಲೈಕ್ ದಟ್ ಬರದುನಲ್ಲಿ ಇದಾಗ್ಬೋದು. ಸೊ ಲೈಕ್ ದಟ್ ಶಿ ವೆಂಟ್ ಆನ್. ನನ್ನನ್ನು ಒಂಥರ ಲ್ಯಾಬ್ ನೀವು ಪ್ರಯೋಗ ಪಶು ಮಾಡ್ತಾ ಬಂದು ನನ್ನ ಫುಡ್ಡೇ ಕರೆಕ್ಟ್ ಆಗಿಲ್ಲ, ಮೆಡಿಸಿನ್ ಏನು ವರ್ಕ್ ಮಾಡುತ್ತೆ. ಸೊ ಅದಕ್ಕೆ ಅದಾದ ಎರಡನ್ನೂ ಕಂಬೈನ್ ಅಂದರೆ ಇಟ್ ಹ್ಯಾಸ್ ಗಿವನ್ ವಂಡರ್ಫುಲ್ ರಿಸಲ್ಟ್. ಮೂರ್ತಿ ಡಾಕ್ಟ್ರೆ ನಮಸ್ತೆ. ನಮಸ್ಕಾರ ಸರ್. ನೀವು ನಿಮ್ಮ ದರ್ಶನ ಆಗಿದ್ದು ನಮ್ಮ ಒಂಥರ ಅಯ್ಯಯ್ಯೋ. special ಆಗಿದೆ. ಯಾಕಂದ್ರೆ ಯೂಟ್ಯೂಬ್ ಅಂದರೆ ಗಣಪತಿಯವರು ಅಂತ ಹೇಳಿ ಒಂದು ಫೇಮಸ್ ಆಗಿಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ವೈಫೇನೆ, ಶಿ ಈಸ್ ವೆರಿ ಫ್ಯಾನ್ ಆಫ್ ಯು. ಅವ್ರು ಹೇಳಿದಾಗ ಮೊದಲು ಗಣಪತಿ ಹಿಡ್ಕೊಂಡು ನಂದು ಇದು ಅಂತ ಸಿ ದಟ್ ಟೈಪ್ ಆಫ್ ಅಫೆಕ್ಷನ್ಸ್ ಅಂಡ್ ಫ್ಯಾನ್ಸ್ ಸಿಕ್ಕಿದ್ದಾರೆ ನಿಮಗೆ. ಅದು ನಮ್ಮ ಭಾಗ್ಯ. ಅದು ಅದ್ರ ಜೊತೆಗೆ ನೀವು ನಮ್ಮಲ್ಲಿ ಬಂದು ನಿಜವಾಗ್ಲೂ ನಾವು ಪುಣ್ಯವಂತರೇ ಅಂತಾನೆ ಹೇಳ್ಬೇಕು. ಬಿಕಾಸ್ ಈಗ ಯಾವುದೇ ಡಾಕ್ಟ್ರದು ಏನಂದರೆ, ಅವರು ಪೇಷಂಟ್ಸ್ ಬಂದ ತಕ್ಷಣ ದೇ ವಾಂಟೆಡ್ ಟು ಗಿವ್ ಎ ರಿಲೀಫ್ ಟು ದಿ ಪೇಷಂಟ್. ಇಟ್ ಈಸ್ ಒನ್ ಡಯಾಗ್ನೋಸಿಸ್ ಕರೆಕ್ಟ್ ಆಗಿರ್ಬೋದು, ಆರ್ ವಿತ್ ಮೆಡಿಸಿನ್ಸ್ ಆಗ್ಬೋದು, ಆರ್ ವಿತ್ ದೇರ್ ಕೌನ್ಸಿಲಿಂಗ್ ಆಗ್ಬೋದು, or whether they show to the patients the time they have taken it and to make him to understand. That is more important. ಹೌದು. ಆ ರೀತಿ ನೀವು ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ವೈಫ್ ಇದ್ರೊಳಗೆ ಎವ್ರಿಡೇ ಮಿನಿಟಲ್ಲಿ ಗೃಹಿಣಿ ಮಾಡ್ತಾ ಇರೋದ್ರಿಂದ ಆ ಗೃಹಿಣಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತು. ಹೌದು ಹೌದು, ಯಾಕೆಂದರೆ ಡಾಕ್ಟ್ರೆ ಈಗ ನಮಗೆ ಗೃಹಿಣಿ ಗ್ರಹಮುಚ್ಚತೆ ಅಂತ ಹೇಳ್ತೇವೆ. ಅದು ಸ್ವಲ್ಪ ಹೆಚ್ಚು ಆದರೆ ಗ್ರಹ ಮುಚ್ಚುತ್ತೇನೂ ಆಗ್ತದೆ. ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ಕಾಲದಲ್ಲಿ. ಮತ್ತು ಕೆಲವರು ಏನಾಗ್ತಾರೆ, ಗಂಡ ಡಾಕ್ಟ್ರು, ಮನೆಯಲ್ಲಿ ಆಳು ಕಾಳು, ಏನು ಅಡುಗೆ ಮಾಡ್ಕೊಳ್ಳೋದು, ಆಮೇಲೆ ಒಂದಿಷ್ಟು ನಿದ್ದೆ ಮಾಡೋದು, ಅದೇ ಬದುಕು, ತಿರುಗಾಡೋದು, ಶಾಪಿಂಗು, ಕ್ಲಬ್ಬು, ಈ ಥರದ್ದು. ಇಂಥದ್ರ ಮಧ್ಯೆ ತನ್ನ ಗಂಡನಿಗೆ ಅಸೌಖ್ಯ ಆದಾಗ, ಇಡೀ ಮೆಡಿಕಲ್ ಫೀಲ್ಡೇ ಅದು ಕೈ ಎತ್ತಿ ನಿಂತಾಗ, ಇಲ್ಲ ಇದು ಅಸಾಧ್ಯ, ಬಹಳ ರೇರ್ ಇದು ಅನ್ನುವಂಥ ಸಂದರ್ಭ ಬಂದಾಗ, ಗಂಡನನ್ನು ಉಳಿಸ್ಕೊಳ್ಳುವಂಥ ಒಂದು ಸತ್ಯವಾನ್ ಸಾವಿತ್ರಿ ಕೆಲಸ ಮಾಡೋದಂತೂ ಸಾಮಾನ್ಯ ಹೆಣ್ಮಕ್ಳು ಮಾಡ್ತಾರೆ. ಆದರೆ ಅಷ್ಟು ಆ್ಯಕ್ಯುರೇಟಾಗಿ ಮಾಡೋದು ಆಶ್ಚರ್ಯ ಅಲ್ವಾ ಸರ್? ಟು ಟೆಲ್ ಯು ಫ್ರ್ಯಾಂಕ್ಲಿ, ನಾನು ಈಗೊಂದು 3
ವರ್ಷದಲ್ಲೇ ಟ್ರೈನಾಲಜಿ ಆ್ಯಂಡ್ ನ್ಯೂರೋಪತಿ ಆಗೋಗಿತ್ತು. ಅದು ಗೊತ್ತಾಗಲಿಲ್ಲ. ಇಲ್ಲ ಹಲ್ಲು ನೋವ್ತಾಯಿತ್ತು ಅಂತ ನಾನು ನೇಪಾಳಕ್ಕೆ ಹೋಗಬೇಕಾಗಿತ್ತು, ಟೂರು ಬುಕ್ ಮಾಡಬೇಕಿತ್ತು. 3 ದಿವ್ಸಕ್ಕೆ ಹೋಗಬೇಕು. ಅಷ್ಟೊತ್ತಿಗಾಗಲೇ ತುಂಬ ಪೇಯ್ನ್ಗಳು ಬರ್ತು. ಮೊದಲಿಂದ ಒಂದು 15 ದಿವಸದಿಂದಲೇ ಇತ್ತು. ಹೋಗುತ್ತಲ್ಲ, ನಾನು ಆ್ಯಸ್ ಎ ಡಾಕ್ಟರ್ ನಾವು ಟ್ಯಾಬ್ಲೆಟ್ಸ್ ನಮ್ಮದು ತಗೊಳ್ತೀವಿ, ಒಂದು ಕಾಕ್ಸೆ ತಗೊಂಡಿಲ್ಲ ತಗೊಂಡ್ವಿ. ಏನು ಮಾಡಿದ್ರು ಕಡಿಮೆ ಆಗಲಿಲ್ಲ. ನಾನು ಡೆಂಟಿಸ್ಟ್ ಹತ್ರ ಹೋದೆ, ನಮ್ಮ ಕ್ಲೋಸ್ ಫ್ರೆಂಡ್. ಅವ್ನು ನೋಡ್ಬಿಟ್ಟು, ಸರ್ ನೀವು ಇದು ಆನ ಕಾಲದಲ್ಲಿ ತುಂಬ ಇದೆ, ನುಂಗೋಕ್ಕಾಗ್ತಿಲ್ಲ, ಸರಿಯಾಗಿ ಮಲ್ಕೊಳಕ್ಕಾಗ್ತಿಲ್ಲ, ಹಂಗೆ ಇದು ಯೂಶಲಿ ಕಣ್ಣಿನ ಇವರು ಅಂದರೆ ಕಣ್ಣಿನ ನೋವು ಯಾವಾಗ ಬರುತ್ತೆ ಅಂದರೆ ಒಂದು ಹಲ್ಲು ನೋವು ಬರುತ್ತೆ, ಇಲ್ಲ ಒಂದು ಇದಕ್ಕೆ ಬರುತ್ತೆ ಅಂತ ವಿ ವಿಲ್ ಗಿವ್ ದಿ ಪೇಷಂಟ್ ಬಂದರೆ ಸರ್ ಹಲ್ಲು ನೋವು ಅದಕ್ಕೆ ಕಣ್ಣು ನೋವ್ತಾ ಇದೆ. ಹೌದಪ್ಪ, ಆಗುತ್ತೆ ಒಂದೊಂದ್ಸತಿ. ಸರ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇದು ಹಲ್ಲು ತೆಗೆದುಬಿಟ್ರೆ ಕಣ್ಣಿಗೆ ತುಂಬ ಪೇಯ್ನ್ ಬರುತ್ತಲ್ವ ಅಂತ. ಯಾಕಂದರೆ ಎರಡು ಇಂಟರ್ ಕನೆಕ್ಟ್. ಹೌದು. ಸೊ ಅದಕ್ಕೆ ನಾವು ಹೇಳಿದ್ವಿ ಹೌದು ಆಗುತ್ತೆ. ಆಮೇಲೆ ನಾನು ಸರ್ ನಿಮಗೆ ಇಲ್ಲಿ ಯಾಕಂದರೆ ಮೊದಲು ರೂಟ್ ಕೆನಾಲ್ ಮಾಡಿಸ್ಕೊಂಡಿದ್ದೆ ಈಗ ಒಂದು 20 ವರ್ಷದಿಂದ. ಒಂಚೂರು ಇಲ್ಲಿ ನೋವು ಬರ್ತಾಯಿತ್ತು. ಮೋಸ್ಟ್ಲಿ ರೂಟ್ ಕೆನಾಲ್ದು ಏನಾದರೂ ಎಫೆಕ್ಟ್ ಏನಾದರೂ ಆಗ್ತಾ ಇದೆ ಹಾಗೆ ಅಂತ. ಆಮೇಲೆ ನಾವು ಮಾಡಿ ಇಲ್ಲ ಸರ್ ಒಂಚೂರು ಒಂದು ಹಲ್ಲಿಂದ 2-3 ಹಲ್ಲು ಇದಾಗಿದ್ದಾವೆ, ಅದು ಪೇಯ್ನ್ ನಿಮಗೆ ಬಟ್ ಡೆಫಿನೆಟ್ಲಿ ವೆನ್ ಇಟ್ ಆಯ್ತು ವಿಲ್ ಗೆಟ್ ದಿ ಪೇಯ್ನ್. ಅದು ಆ ಪೇಯ್ನ್ ಈ ಪೇಯ್ನೇನು ಇದ್ದಾಗ ನನಗೆ ತುಂಬ ಪೇಯ್ನ್ ಆಗ್ತಿದೆ. ಆಯಿತು ಸರ್, ಒಂದು ತೆಗೆದುಬಿಡ್ತೀನಿ ಅಂತ ತೆಗೆದುಬಿಟ್ಟು ಅದು ನಾವೆಲ್ಲ ಅದು ಹಂಗೆ ಹೋದ್ವಿ. ಅವ್ರು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಸಹ ಒಂದು ಕೆಲಸ ಮಾಡಿ, ಒಂಚೂರು ನೀವು ಡೆಕ್ಸೋನಾ ಇಂಜೆಕ್ಷನ್ಸ್ ಇಟ್ಕೊಂಡಿದೆ, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಮೇಲೆ ಹೋಗ್ತಾ ಇರೋದು ಮಾಡ್ತೀರಾ. ಸೊ ಇದಾಗೋದು ಒಂದು ಸ್ಟಿರಾಯ್ಡ್ ಒಂದು ಇಟ್ಕೊಂಡಿರಿ, ಡೈಕ್ಲೋಫೆನಿಕ್ ಪೇಯ್ನ್ ಬಂದರೆ ಡೈಕ್ಲೋಫೆನಿಕ್ಕು ಇವೆಲ್ಲ ಹೇಳಿದ್ರೆ ಟ್ಯಾಬ್ಲೆಟ್ಸು. ಆಮೇಲೆ ಅಲರ್ಜಿ ಗಿಲರ್ಜಿ ಆದ್ರೂ ತೊಂದರೆ ಅಂತ. ಯೂಶಲಿ ಟೂರ್ ಹೋಗ್ಬೇಕಾದ್ರೆ ಐ ವಿಲ್ ಕೀಪ್ ಆಲ್ ದ ಥಿಂಗ್ಸ್. ಕರೆಕ್ಟ್. ಹೊಟ್ಟೆ ನೋವಾಗಲಿ ಬೇರಿಗಾಗಲಿ ಯಾವುದಾಗಲಿ ಇಟ್ಕೊಂಡು ಹೋಗಿದೆ. ತಗೊಂಡು ಹೋದಾದ್ಮೇಲೆ ಹೋಗ್ತಾ ಮೊದಲೇ ಹೈಟು ಇದಕ್ಕೆ ಹೋಗ್ಬೇಕು, ಮೋರ್ ದ್ಯಾನ್ 13,000 feet ಸೈಟ್ಸ್ ಬಿಡೋದು. ನಿದ್ದೆನೇ ಬರ್ತಿಲ್ಲ, ಯಾಕಂದರೆ ನಾನು ಮಲಗೋಕ್ಕೂ ಆಗಲ್ಲ, ರೈಟ್ ಸೈಡು ಮಲಗಂಗಿಲ್ಲ, ಲೆಫ್ಟ್ ಸೈಡು ಇಲ್ಲ, ಸೀದಾನು ಮಲಗಂಗಿಲ್ಲ. ಸೊ ಅಷ್ಟು ಪೇಯ್ನ್ ಆಗ್ತಾ ಇದೆ. ಸೊ ಅವು ಹೆಂಗೋ ಹೋಗೋ 15 ದಿವಸದ ಟೂರು ಮಾಡ್ಕೊಂಡು ಹೋದಾಗ ಕಾಶಿಗೆ ಬರೋ ಅಷ್ಟು ನನಗೆ ಪೇಯ್ನೇ ತಡ್ಕೊಳಕ್ಕಾಗ್ತಾ ಇದೆ. ಇವ್ರ ಹತ್ರ ಮಧ್ಯರಾತ್ರಿಲೆಲ್ಲ ಎದ್ದು ಇಂಜೆಕ್ಷನ್ ತಗೊಂಡಿದ್ದೆ. ಈ ಕಡೆ ಒಂದು ಡೆಕ್ಸೋನಾ, ಈ ಕಡೆ ಒಂದು ಡೈಕ್ಲೋಫೆನಿಕ್ಕು. ಪೇಯ್ನ್ ಕಡಿಮೆ ಆಗಬೇಕಷ್ಟೆ, ಯಾಕಂದರೆ ಹೋಗಿರೋದು ಅಷ್ಟು ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್. ಹೌದಪ್ಪ. ಹೋದಾಗ ಅದು ಕಣ್ತುಂಬ ನೋಡ್ದಂಗೆ ಎಂಜಾಯ್ ಮಾಡ್ದಾನೆ ಇದ್ರೆ ವಾಟ್ ಈಸ್ ದ ಯೂಸ್? ಹೌದು. ಸೊ ಮತ್ತೆ ಬರೋಕ್ಕಾಗಲ್ಲ. ಸತ್ಯ. ಇದನ್ನೆಲ್ಲ ತಗೊಂಡು ಕಾಶಿಗೆ ಬರೋ ಅಷ್ಟೊತ್ತಿಗೆ ಅಂದೇ ಹೇಳ್ಬಿಟ್ಟು ಎಲ್ಲಾದ್ರೂ ಅಡ್ಮಿಟ್ ಆಗಿಬಿಡ್ತೀನಿ. ನೆಕ್ಸ್ಟ್ ಡೇ ವಿ ಯೂಸ್ ಟು ಲೀವ್. ಹೇಗೋ ತಡ್ಕೊಂಡು ನೆಕ್ಸ್ಟ್ ಡೇ ಬೆಂಗಳೂರು ಬಂದ ತಕ್ಷಣ ಇವು ಹೆಂಗಾಗಲಿ ತುಂಬ ನಾನು ಇವ್ರಿಗೆ ಡಾಕ್ಟರ್ ಡೆಂಟಿಸ್ಟ್ ಅವ್ರಿಗೆ ಬಂದೆ. ಇಟ್ಸ್ ಬೆಟರ್ ಒಂದು ಸತಿ ಅಂದರೆ ಇಲ್ವಲ್ಲ, ನನ್ನ ಹಾಫ್ ಬ್ರೈನ್ ಕಂಪ್ಲೀಟ್ ಇದಾಗ್ತಾ ಇದೆ, ಪ್ಲಸ್ ಕಣ್ಣಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಯಾಕಡೆ ಈ ಕಡೆ ನೋಡಿ ಒಂದು ಸತಿ ಸ್ಕ್ಯಾನ್ ಮಾಡಿಸ್ಕೊಂಡೆ ಸರ್. ಆಯಿತು ಅಂತೇಳಿ ಸೊ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂದ್ರೆ ಸ್ಕ್ಯಾನ್ ತೆಗೆಸ್ಕೊಂಡು ಅದನ್ನು ಉಮಾಶಂಕರ್ ಅಂತ ಈಸ್ ಎ ಫೇಮಸ್ ನ್ಯೂರೋ ಮಲೇಶ್ವರ, ಅವಳ ಹತ್ರ ಮಾಡಿದಾದ್ಮೇಲೆ ಅಲ್ಲಿ ತೋರಿಸ್ದೆ. ನಮ್ಮ ಡಾಕ್ಟ್ರನ್ನ ಒಂದು ಬೆಟರ್ ಇಲ್ಲೇ ನ್ಯೂರೋ ಮಾಡ್ಕೊಂಬಿಡಿ, ಯಾಕಂದರೆ ಬ್ರೈನ್ದು ಇದೆಲ್ಲ ಆಗಬೇಕು ಅವರೆಲ್ಲ ನೋಡಿ ಸೈಟ್ ಅಂತ ಹೇಳಿದ ನ್ಯೂರೋಪತಿ ಆಗಿಬಿಟ್ಟಿದೆ. ಸೊ ಇಟ್ಸ್ ಏನಾದರೂ ಆ ರೋಗದ ಹೆಸರು ಟ್ರೈನರ್ಜಿ ಅಂದರೆ 3 ನರ್ವ್, ಒಂದು ಆಪ್ಟಿಕ್ ನರ್ವು, ಒಂದು ಡೆಂಟಲ್ದು, ಒಂದು ಬ್ರೈನ್, 3 ನರ್ವು ಇದಾಗುತ್ತೆ, ಒಂದಕ್ಕೊಂದು ಜಾಯಿಂಟ್ ಆಗ್ಬಿಟ್ಟಿದೆ. ಅದು ರೇರ್, ಅದು ರೇರ್. ಯಾಕಂದರೆ ಆಗುತ್ತೆ 1-2, ಬಟ್ ಇಟ್ ಈಸ್ 3 ಇದಾದ್ರಿಂದ ದಟ್ ಆಲ್ರೆಡಿ ಕ್ರಾಸ್ ಇಟ್ ದಿ ಲಿಮಿಟ್. ಆಸ್ ಎ ಡಾಕ್ಟರ್ ಇಂಜೆಕ್ಷನ್ ಅವೆಲ್ಲ ಕೊಟ್ಕೊಂಡು ಮಾಡ್ಕೊಂಡು ಯಾರು ಇದು ಮಾಡ್ಕೊಂಡು ಐ ಮ್ಯಾನೇಜ್ ಇಟ್. ಬಟ್ ಬೇರೆಯವರಾದರೆ 1-2 ದಿವಸಕ್ಕೂ ನಾವು ತಕ್ಷಣ ಇಲ್ಲೇ ಇರ್ತಾರೆ, ಹೋಗ್ತಾರೆ, ತೋರಿಸ್ಕೊಂಡು ದೇ ವಿಲ್ ಟೇಕ್ ದಿ ಇದು. ಬಟ್ ನಾ ಆಫ್ಟರ್ 20 days ಆದಮೇಲೆ ಮಾಡ್ಕೊಂಡಿರೋದು. ದೆನ್ ಆಲೋದ ಇಲ್ಲ ಪ್ರಿಸ್ಕ್ರೈಬ್ ದಿ ಟ್ಯಾಬ್ಲೆಟ್ಸನ್ನ ತಗೊಳ್ಳಿ ಒಂದು ಸ್ವಲ್ಪ. ಆಮೇಲೆ ಯು ಹ್ಯಾವ್ ಟು ಬಿ ಇನ್ ದಿ ಲಿಕ್ವಿಡ್ ಡಯಟಲ್ಲಿ ಇರಿ. ಪ್ಲಸ್ ಯು ನೀಡ್ ನಾಟ್ ಟು ಗೋ ಟು ಅವರ್ ಹಾಸ್ಪಿಟಲ್ 2-3 ತಿಂಗಳು, ಯಾಕಂದರೆ ಒಂದೇ ಸರಿ ಅಂತ ಹೇಳ್ಬಿಟ್ಟು ನಾನು ಆಯಿತು ಅಂತ ಯಾಕಂದರೆ ನಮ್ಮ ಇನ್ನೊಂದು ಒಪಿನಿಯನ್ ತಗೋಣ. ನಮ್ಮ ಇನ್ನೊಬ್ಬರು ನನ್ನ ಕ್ಲೋಸ್ ಫ್ರೆಂಡ್ ಫಿಸಿಷಿಯನ್ನು ಅವ್ರಿಗೆ ತೋರಿಸ್ದೆ. ಅವ್ನು ನೋಡ್ಬಿಟ್ಟು ಇಲ್ಲ ಸರ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಡೋಸು, ಯಾಕಂದರೆ ನೀವು ಇದು 10 ಮೆಡಿಕಲ್ ಬಗ್ಗೋದಿಲ್ಲ, ಇದು 20 ಮಾಡ್ತೀನಿ. ಆಮೇಲೆ ನಾನು ಹೇಳ್ತೀನಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಡಯಟ್ಸ್ನ, ಯಾಕಂದರೆ ಆಕಳಿಸಿದ್ರೂ ಅದು
ಬಿಟ್ಕೊಳೋದು ಮತ್ತೆ ಹಿಂಗೆ ಕೂಡ್ಕೊಬೋದು. ಹಾಂ ಇಟ್ ಹ್ಯಾಸ್ ಟು ಬಿ ಲೂಸ್ ಆಗೋ ಬದಲು ಇನ್ನೂ ಟೈರ್ಡ್ ಆಗೋದು ತೊಂದರೆಗಳು ಆಗ್ತವೆ. ಇಟ್ಸ್ ಬೆಟರ್ ಆಮೇಲಿಂದ ಕಾಲ ಮೇಲೆ ಇಟ್ಕೊಳ್ಳಿ, ಸೀದಾ ಕೂತ್ಕೊಂಡೇ ಇರಿ, ಮಲ್ಕೊಳಕ್ಕೆ ಜಾಸ್ತಿ ಹೋಗ್ಬೇಡಿ. ಏನು ಸರ್ ಇಪ್ಪ ಕಂಟಿನ್ಯೂಸ್ ವರ್ಕ್ ಮಾಡೋದು, ಕ್ಯಾಂಪ್ಸ್ಗಳು ಮಾಡೋದು, ಈಗ ಒಂದೇ ಸಲ ಕೂತ್ಕೊಬೇಕು. ಹೌದಪ್ಪ. ಯು ಹ್ಯಾವ್ ಟು ಫಾಲೋ ಇಟ್, ನಮ್ಮ ಮಿಸ್ಸಸ್ ಎಲ್ಲ ಬಂದರೆ ಕೇಳಿಸ್ಕೊಂಡ್ರೆ, ಹೇಳಿದ್ ಗೊತ್ತಾಗ್ಲಿಲ್ವಾ, ಇನ್ನೆಲ್ಲ ಡ್ರೈವಿಂಗ್ ಏನು ಇಲ್ಲ, ಮನೇಲಿ ಕೂತ್ಕೊಂಡಿರ್ಬೇಕು, ಲಿಕ್ವಿಡ್ ಹೆಂಗ್ ಸರ್ ಏನು ಇಲ್ಲ, ಹೆಂಗ್ ಆಗಿದೆ ಹೌದಪ್ಪ. ಏನು ತಗೊಂಬೇಡಿ ಸರ್, ಫ್ರೂಟ್ಸ್ನ ಜ್ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಾನು ಮಾಡ್ತೀನಿ ಅಂತ ಇವರು ಹೇಳಿ. ಯಾಕಂದ್ರೆ ಮೊದಲು ಏನಾಗಿತ್ತು, ವಿ ಯೂಸ್ ಟು ಗೋ ಟು ದಿ ಐ ಕ್ಯಾಂಪ್ಸ್ ಮಾಡಬೇಕಾದ್ರೆ ನಾವೇನು ಮಾಡಿದ್ವಿ, ಇದನ್ನ ಶುಗರು, ಡಯಾಬಿಟಿಸ್, ಇದನ್ನ ಪ್ಲಸ್ BPs ಎಲ್ಲ ನಾವು ಅಲ್ಲಿ ಚೆಕ್ ಮಾಡಿ ಪೇಷಂಟ್ಸ್ಗೆ ಏನಾಗ ಆಪ್ರೇಷನ್ಸ್ ಏನಾದರೂ ಇದ್ದರೆ ನಾವು ಕರ್ಕೊಂಡು ಬರ್ತೀವಿ. ಮೊದಲೇ ಅಲ್ಲಿದ್ದಾಗ ಅವ್ರು ಹೈ ಶುಗರು, ಹೈ BP ಎಲ್ಲ ಇದ್ದಾಗ ದೇರ್ ಇಸ್ ನೋ ಪಾಯಿಂಟ್ ಇನ್ ಕಮಿಂಗ್ ಟು ಅವ್ರನ್ನ ಕರ್ಕೊಂಬರೋದು ಹಾಸ್ಪಿಟಲ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ವಿ ಯೂಸ್ ಟು ಗಿವ್, ನಮ್ಮ ಅಲ್ಲಿ ಡಾಕ್ಟ್ರು ಬರ್ಕೊಟ್ಟಿರೋದು ನೋಡ್ತಾ ಇದ್ರೆ ಅದ್ರ ತಕ್ಕಂತೆ ಈ ಟ್ಯಾಬ್ಲೆಟ್ಸ್ ಕಂಟೈನ್ ಮಾಡಿ ಇದನ್ನು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಸ್ ಹೆಮೋಗ್ಲೋಬಿನ್ ಕಡಿಮೆ ಆಗಿರೋದು, ಎನರ್ಜಿ ಇಲ್ಲ ಅನ್ನೋ, ಸುಸ್ತನ್ನು ಹಳ್ಳಿಗಳಲ್ಲಿ ಹೋದರೂ ಕೂಡ ದೇ ಆರ್ ಟೆಲಿಂಗ್, ಸರ್ ನಾವು ಬೆಳಗ್ಗೆ ರಾಗಿ ಮುದ್ದೆ ತಿಂದ್ಬಿಡ್ತೀವಿ, ತಿರ್ಗಾ ರಾತ್ರಿಗೇನೆ. ಸೊ ದಿ ಈಸ್ ಟು ಟೆಲ್, ನಮ್ಗೆ ಇನ್ನೇನು ತಗೊಂತಿಲ್ಲ, ಆದರೂ ನಮ್ಗೆ ಹೆಂಗೆ ಬಂತು ಸಾರ್ ಅನ್ನೋದು. ಇದು ನಾವು ಇದನ್ನ ಬಂತು ಅನ್ನೋದು ಬರೋದಿಲ್ಲ. ಇದು ಮನುಷ್ಯನಿಗೆ ಸ್ಟ್ರೆಸ್ ಆದಾಗ, ಸ್ಟ್ರೈನ್ಸ್ಗಳಾದಾಗ, ಯೋಚನೆ ಮಾಡ್ತಾ ಇದ್ರೆ, ನಿಮಗೆ ರಾತ್ರಿ ಏನೋ ಇದು ಯಾವುದು ದುಡ್ಡು ಕೊಡಬೇಕು ಏನೋ ಯೋಚನೆ ಬಂತು ಅಂತ ಇಟ್ಕೊಳ್ಳಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತೀರ. ಆ ಯೋಚನೆಯಲ್ಲಿ ಡೆಫಿನೆಟ್ಲಿ ನಮ್ಮ ಶುಗರ್ಗೆ, ಇನ್ಸುಲಿನ್ ಅವೆಲ್ಲ ಉತ್ಪಾದನೆ ಮಾಡೋದು ಕಡಿಮೆ ಆಗ್ತಾ ಬರ್ಬೋದು, ಇಲ್ಲ ಕೊಲೆಸ್ಟ್ರಾಲ್ ಇದಾಗಿರುತ್ತೋ, ನೀವು ಏನು ತಿಂದಿರ್ತೋ ಆಹಾರ ಪದ್ಧತಿಗಳು ಇದಿಲ್ಲ, ಇಲ್ಲ ನಾವು ಬಿಟ್ಟೇನೂ ಇಲ್ಲ, ನೀವು ಅಟ್ಲೀಸ್ಟ್ ಸಿಗರೇಟ್ ಸೇರಿ, ಇಲ್ಲ ಬೀಡಿ ಸೇರ್ಬೋದು, ಇವುಗಳಿಂದ ಎಲ್ಲಾದ್ರೂ ಬರೋ ಚಾನ್ಸಸ್ ಇರುತ್ತೆ. ಈವನ್ ಪೆಸ್ಟಿಸೈಡ್ಸ್ ಆಹಾರಗಳು ಇಲ್ಲ ನಾವು ಹಾಕ್ತೇವೆ, ಇಟ್ ಈಸ್ ನಾಟ್ ದಟ್ ನಾನು ತಿನ್ನೋದೇ ಕರೆಕ್ಟ್ ಅವೆಲ್ಲ ಇರೋದೇ ಅಂತ ಬರೋ ಚಾನ್ಸಸ್ ಇರುತ್ತೆ. ಈಗಿನ ಇದು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡಿದೆ, ನಾವು ವೈಫ್ ಇರೋಲ್ಲ ಸೇರ್ಕೊಂಡು ಪೌಡ್ರ್ ತಯಾರು ಮಾಡಿದ್ವಿ. ಅವಾಗ ಒಂದು ಸ್ವಲ್ಪ ರಾಗಿ ಇದನ್ನು, ಯಾಕಂದರೆ ಜೋಳ ಇದನ್ನು ಹಾಕಿದ್ವಿ, ಪ್ಲಸ್ ಸಸ್ಯಗೆ ಮಿಲೆಟ್ಸ್ಗಳನ್ನ ಹಾಕಿ, ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ಮಾಡಿ ಆ ಪೌಡ್ರ್ ಮಾಡಿ ಅವ್ರಿಗೆ ಕೊಡುವು. ಆವಾಗ ಅವರು ನೀವು ಕುಡೀರಿ, ಬೆಳಿಗ್ಗೆ ಗಂಜಿ ಮಾಡ್ಕೊಳ್ಳಿ, ಯಾಕಂದರೆ ನಾವು ರಾಗಿ ಇದನ್ನು ಗಂಜಿ ಮಾಡ್ಕೊಳ್ಳಿ ಅಂತಿದ್ರೆ ಗಂಜಿ ತರ್ತಾರೆ. ಅದು ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಅವರೇ ನನಗೆ ಫೋನ್ ಮಾಡಿ, ಸರ್ ನಮಗೆ ಬೇಕು ಈಗ ಪೌಡ್ರ್ ಎಲ್ಲಿ ಸಾರ್ ಅನ್ನೋದು. 1 ತಿಂಗಳು ತಗೊಂಡು ಬೆಳಿಗ್ಗೆ ರಾತ್ರಿ ನೀವು ಹೇಳಿದಂಗೆ ಮಾಡಿದ್ರೆ ನಾವು ತುಂಬ ಎನರ್ಜಿ, ತುಂಬ ಚೆನ್ನಾಗಿದೆ ಸರ್ ಅಂತ. ಸರಿ ಅಂತೇಳಿ ನಾನು ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ನೆಕ್ಸ್ಟ್ ಮಂತ್ ಆ ಕಡೆ ಹೋದಾಗ ನಾನು ಹೇಳ್ತೀನಿ ಅಲ್ಲಿದೆ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಲೈಕ್ ದಿಸ್ ಹಂಗೇನೆ ಮನೇಲೇ ಹಿಂಗೆ ಮಾಡಿ 100 kg ತಿಂಗಳಿಗೆ ನಾವು ಸೆಲ್ ಆಗ್ತೀವಿ, 100 kg ರಿಪೀಟ್ ಪರ್ಚೇಸ್. ಸೊ ಅವಾಗ ಇದಾದಾಗ ಇವ್ರು ಮಾಡಿದ್ರಲ್ಲ, ಇದನ್ನು ಪೌಡ್ರ್ ಅಲ್ಲಿ ಕೊಡ್ತೇವೆ 1 ವರ್ಷದ ಮುಂಚೆ, ನನಗೆ 3 ವರ್ಷದ 4 ಆವಾಗ ಅಲ್ಲಿ ಹೋದಾಗ ಅಲ್ಲಿ ಬಂದ ತಕ್ಷಣ ಇವರು ಇದನ್ನೇ ಮಾಡಿಕೊಡೋಣ, ನಿಮಗೆ ಇದನ್ನು ಗಂಜಿ ಆಗುತ್ತೆ, ಇದನ್ನು ನೋಡೋಣ ಅಂತ ಹೇಳಿ ಮಾಡೋಕ್ಕೆ ಸ್ಟಾರ್ಟ್. ಅದಕ್ಕೆ ಇಂಡೈಜೆಷನ್ ಆಗಬಾರ್ದು ಅಂತ ಹೇಳಿ ಆಮ್ಲರ್ ಜಾಸ್ತಿ ಇದಾದ್ರು ಕಷ್ಟನೇ ರಾಗಿನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು, ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ಯಾಕಂದರೆ ಎನರ್ಜಿ ಬರಲಿ, ಕಂಟಿನ್ಯೂಸ್ ಇರೋದಲ್ಲ ಅಂತ ಹೇಳಿ ಮಾಡಿದ್ರು. ಆಮೇಲೆ ಫ್ರೂಟ್ಸ್ ಜ್ಯೂಸು, ಇದನ್ನು ಈ ಪೌಡ್ರನ್ನ ನಾವೇನೇ ಇವರನ್ನೇ ಗೊತ್ತಲ್ಲ, ಏಲಕ್ಕಿ ಒಂಚೂರು ಹಾಕಿದ್ರೆ ಇದಾಗುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆಗಬೇಕಾಗುತ್ತೆ, ಪೇನ್ ಕಡಿಮೆ ಆಗುತ್ತೆ. ಸೊ ಈ ಮಿಲೆಟ್ಸಲ್ಲಿ ಇದೊಂಚೂರು ಇಂಪ್ರೂವ್ ಆಗ್ಬೋದು. ಸೊ ಲೈಕ್ ದಟ್ ಬರ್ಗುನಲ್ಲಿ ಇದಾಗ್ಬೋದು. ಸೊ ಲೈಕ್ ದಟ್ ಶಿ ವೆಂಟ್ ಆನ್. ನನ್ನನ್ನು ಒಂಥರ ಲ್ಯಾಬ್ ನೀವು ಪ್ರಯೋಗ ಪಶು ಮಾಡ್ತಾ ಬಂದು ಅದೇನಾಗುತ್ತೆ, ಟೇಸ್ಟ್ಗಳು ಬೇರೆ ಆಗ್ತಾ ಬರೋದು, ಟೇಸ್ಟ್ಗಳು ಇನ್ನೂ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿ ಬೇರೆ ಏನು ಬೇಕಾಗತ್ತಾನೆ ಇರಲಿಲ್ಲ. ಯಾಕಂದರೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಮಧ್ಯಾಹ್ನ ಅಂದ್ಮೇಲೆ ಅಷ್ಟು ಎನರ್ಜಿ ಇರೋದು. ಸೊ ಪ್ಲಸ್ ಈ ರೀತಿಯಾಗಿ ವಿದಿನ್ 1 ತಿಂಗಳಾದಮೇಲೆ ಇವರು ಇದೇ ಚೆನ್ನಾಗಿದೆ, ಇದೇ ಮಾಡು, ಇದೇ ಚೆನ್ನಾಗಿದೆ, ಅವರು ಇದು ಚೆನ್ನಾಗಿದೆ ಲೈಕ್ ದಿಸ್ ಮಾಡ್ಕೊಂಡು ಒಂದು 3 ತಿಂಗಳಾದಮೇಲೆ ಇದನ್ನೇ ಕುಡಿತಾ ಇದ್ದೀನಿ, ಏನೂ ಇಲ್ಲ. ಸೊ ಮೊದಲು ಹಿಂಗೆ ಕೂರ್ತಿದ್ದೋ, ಆಮೇಲಿಂದ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. 3ನೇ ತಿಂಗಳು ಅಷ್ಟೊತ್ತಿಗೆ ಆರಾಮಾಗಿ ಮಾಡ್ಕೊಳ್ಳೋದು, ಇದು ಮಾಡೋದು ಎಲ್ಲ ಇದು ಮಾಡ್ತೀನಿ. ಪೇನ್ ಕಡಿಮೆ ಆಯಿತು, ಪೇನ್ ಏನೇನೋ ಇದ್ದಂಗೆ ಆಗೋಯ್ತು. 3 ತಿಂಗಳಾದ್ಮೇಲೆ ಹೋದೆ ಡಾಕ್ಟರ್ ಹತ್ರ. ಅವರು ಡಾಕ್ಟರ್ ಕೊಟ್ಟು ಯಾವುದೇ ಮೆಡಿಸಿನ್ ತಗೊಳ್ತೀವಿ, ಅದನ್ನು ತಗೊಂಡೆ. ಆಸ್ ಎ ಡಾಕ್ಟರ್ ಐ ಹ್ಯಾವ್ ಟು ಫಾಲೋ ವಾಟ್ ಎವರ್ ಮೈ ಕಲೀಗ್ಸ್ ಹ್ಯಾಸ್ ಗಿವನ್ ಅವರ್. ಆದರೆ ಮೊದಲೇ ಅದೇ ಟ್ಯಾಬ್ಲೆಟ್ ಇಂದ ನಿಮ್ಗೆ ಏನು ಕಡಿಮೆ ಆಗ್ತಿರ್ಲಿಲ್ಲ, ಏನು ಕಡಿಮೆ ಆಗಿರಲಿಲ್ಲ. ಸೊ ದೆನ್ ಇದು ಗ್ರ್ಯಾಚುಯಲಿ ಕಡಿಮೆ ಆಗ್ತದೆ, ಯಾಕಂದರೆ ಅವರು
ಇನ್ಫ್ಲಮೇಟರಿ ಡ್ರಗ್ ಏನು ಕೊಟ್ಟಿರಲಿಲ್ಲ. ಹಾಂ. ಓಕೆ, ಅಂತ ಅಂದರೆ ನರ್ವ್ಸ್ ಇದಕ್ಕೆ ಮಾತ್ರ ಕೊಡ್ತೀನಿ. ಹ್ಞೂ. ಬೇಕಾದ್ರೆ ನರ್ವ್ ಡ್ಯಾಮೇಜ್ ಆಗಿದೆ, ನರ್ವ್ ಡ್ಯಾಮೇಜ್ ಆಗಿ ತುಂಬ ಇದಾಗಬಾರ್ದು ಅಂತೇಳಿ ಹ್ಮ್. ನರ್ವ್ಸನ್ನ ಇದು ಮಾಡೋದಕ್ಕೆ ಕೊಟ್ಟಿದ್ರು. ಯಾಕಂದರೆ ಬ್ಲಡ್ ಚೆನ್ನಾಗಿ ಇದಾಗಬೇಕು, ಬ್ಲಡ್ ಸರ್ಕ್ಯುಲೇಷನ್ ಹೋಗಬೇಕು, ಅವಾಗ ಇದೆಲ್ಲ ಕಡಿಮೆ ಆಗ್ತದೆ, ದಪ್ಪ ಇನ್ಫ್ಲಮೇಷನ್ ಆಗಬಾರ್ದು. ಸೊ ಲೈಕ್ ದಿಸ್ ಅವ್ರು ಏನು ಮಾಡಿದ್ರು, ಯಾಕಂದ್ರೆ ಅದ್ರ ತಕ್ಕಂತೆ ನಾನು ಇದನ್ನು ಮಾಡಿದೆ. ಇಟ್ ಇಸ್ ಎ ಫುಡ್ ಫಾರ್ ಮೀ, ಕರೆಕ್ಟ್. ಇಟ್ ಇಸ್ ಎ ಮೆಡಿಸಿನ್. ಅವ್ರು ಕೊಟ್ಟಿದ್ದು ಮೆಡಿಸಿನ್, ನನಗಿದು ಫುಡ್ಡು. ನಾವು ಫುಡ್ ಚೆನ್ನಾಗಿರೋದು, ನಾವು ಆಹಾರ ಏನು ತಗೊಳ್ತೀರೋ ಅದು ನಾವು ಬಾಡಿಗೆ ಯಾವಾಗ ಇದಾಗುತ್ತೋ ದೆನ್ ಡೆಫಿನೆಟ್ಲಿ ಮೆಡಿಸಿನ್ ವಿಲ್ ವರ್ಕ್. ಹೌದು. ನನ್ನ ಫುಡ್ಡೇ ಕರೆಕ್ಟ್ ಆಗಿಲ್ಲ, ಮೆಡಿಸಿನ್ ಏನು ವರ್ಕ್ ಮಾಡುತ್ತೆ. ಸೊ ಅದಕ್ಕೆ ಅದಾದ ಎರಡನ್ನೂ ಕಂಬೈನ್ ಅಂದರೆ ಇಟ್ ಹ್ಯಾಸ್ ಗಿವನ್ ವಂಡರ್ಫುಲ್ ರಿಸಲ್ಟ್. ಆಫ್ಟರ್ 3 months ನಾನು ಸ್ಕ್ಯಾನ್ ಮಾಡಿಸಿದ ಅವ್ರಿಗೆ ಆಶ್ಚರ್ಯ ಆಗೋದು.